ಎಲ್ಲರಿಗೂ ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಟಾಪ್ ಆಯ್ತು ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟು KKR ಅಜೀಬಾಗಿ ಆಡ್ತಾ ಇದ್ದಾರೆ ಬ್ಯಾಟಿಂಗ್. ಎಲ್ಲರೂ ಗೊತ್ತಿರುವಂಥ ವಿಚಾರನೇ. ಅಜಿಂಕ್ಯ ರಹಾನೆ ಅವರು ಹೇಳಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ ಏನಕ್ಕೆ ಅವ್ರು ಸೋಲ್ತಾ ಇದ್ದಾರೆ, ಏನಕ್ಕೆ ಟ್ರ್ಯಾಜಿಡಿಯಾಗಿ ಆಡಿದ್ದಾರೆ ಈ ಒಂದು ಟೂರ್ನಮೆಂಟಲ್ಲಿ. ಲಾಸ್ಟ್ ಸೀಸನು ಒಂಥರ ಕೋರ್ ಟೀಮ್ನ ಇಟ್ಕೊಂಡ್ರು ಕೂಡ ಈ ಸೀಸನ್ ಏನು ಕಿತ್ತು ಗುಡ್ಡಾಗಕ್ಕಾಗ್ತಿಲ್ವಲ್ಲ, ಏನು ಕಾರಣ ಅಂತ ಕೇಳಿದ್ರೆ ಲಾಸ್ಟ್ ಮ್ಯಾಚ್ ಸೋತಿರೋದಕ್ಕೆ ನಾವು ಬೌಲಿಂಗನ್ನು ಚೆನ್ನಾಗಿ ಮಾಡಿದ್ವಿ. 199 ಇದೆಲ್ಲ 200 ಕ್ಲೋಸ್ ಟು 200 ಇದೆಲ್ಲ ಚೇಸಬಲ್ ಟಾರ್ಗೆಟ್ನೇ ಈ ಒಂದು ವೆನ್ಯೂಲಿ. ಬಟ್ ನಾವು ಬ್ಯಾಟಿಂಗ್ ನೆಟ್ಟಿಗೆ ಆಡೋಕ್ಕಾಗಿಲ್ಲ. ಸೊ ನಾವು ಆದಷ್ಟು ಬೇಗ ಅರ್ತ್ಕೊಬೇಕಾಗಿದೆ ಬ್ಯಾಟಿಂಗ್ ಹೆಂಗೆ ಆಡಬೇಕು ಅನ್ನೋದನ್ನ. ಜಿಂಕ್ಸ್ ಮಸ್ತಾಗಿ ಆಡಿದ್ರು, 50 ರನ್ ಹೊಡೆದ್ರು, ಬಟ್ ಬೇರೆಯವ್ರ ಸುತ್ತಮುತ್ತ ಯಾರು ಕೂಡ ಆಡೋದಕ್ಕಾಗಲಿಲ್ಲ. ಸೊ ನಾವು ಇವಾಗಲೇ ಅರ್ತ್ಕೊಬೇಕಾಗಿದೆ, ಇಲ್ಲಾಂದರೆ ಎಕ್ಸಿಟ್ ಆಗೋದು ಯಾಕೋ ಡೌಟ್ ಕಾಣಿಸ್ತಿಲ್ಲ ಅನ್ನೋ ಥರ ಅವರು ನನಗೆ ಹೇಳಿದ್ದಾರೆ. ಸೊ ಯಾವಾಗ ಅರ್ತ್ಕೊಂತಾರೆ ಏನೋ ಗೊತ್ತಿಲ್ಲ. KKR ಅಂತೂ ಈ ಟೂರ್ನಮೆಂಟಲ್ಲಿ ಯಾಕೋ ಸೌಂಡ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇಲ್ಲ ಸದ್ಯದ ಮಟ್ಟಿಗೆ ನೋಡ್ತು ಅಂದರೆ. ಅಪ್ಡೇಟ್ ನಂಬರ್ 2, PSL ಅಲ್ಲಿ ಅಧ್ವಾನ ಮಾಡ್ತಾರೆ ಇವರು. PSL ಅವರು ರಮೀಜ್ ರಾಜಾ ಇವರು IPL ಅಂತ ಹೇಳ್ಬಿಟ್ಟಿದ್ದಾರೆ. PSL ಪ್ರೆಸೆಂಟೇಷನ್, ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನಲ್ಲಿ ಮಿಸ್ ಆಗಿಬಿಟ್ಟು PSL ಅಂತ ಹೇಳಕ್ಕೆ ಹೋಗ್ಬಿಟ್ಟು IPL ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಇದೇನು ಹೊಸದಾಗಿ ಇವ್ರು ಮಾಡೋವಂಥ ಅಧ್ವಾನಗಳು ಅವಾಂತರಗಳು ಪಾಕಿಸ್ತಾನದವರು ಅಂತಂದರೆ ಇದಿರಲೇಬೇಕು. IPL ಜಾಸ್ತಿ ನೋಡ್ತಾರೆ ಅಂತ ಕಾಣ್ತಾ ಅವರೇ ಹೇಳ್ತಾರೆ, ಇಲ್ಲಿ PSL ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ, IPL ತುಳಿತೀವಿ ನಾವು ಹಂಗೆ ಹಿಂಗೆ ಅಂತ ಹೇಳ್ತಾರೆ. IPL ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ನಾವು, PSL ಎಲ್ಗೋ ತೊಗೊಂಡ್ಬಿಟ್ಬಿಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ PSL IPL ಅವ್ರೆ ಅಂತಂದರೆ ಅವರು PSL ನೋಡ್ತಾ ಇಲ್ಲ, IPL ನೋಡ್ತಾವ್ರೆ ಅಂತ ಅರ್ಥ. ಅಪ್ಡೇಟ್ ಬಂದ್ರಿ, ನಿನ್ನೆ ಸಿಕ್ಕಾಪಟ್ಟೆ ವೈರಲ್ ಆಯ್ತು ಗುರು. ಅದೇ ನಮ್ಮ KL ರಾಹುಲ್ ಜೊತೆಗೆ ಸಂಜೀವ್ ಅವ್ರದ್ದು ಸೀನ್ ಏನಿತ್ತು, ಮ್ಯಾಚ್ ಮುಗಿದಾದ್ಮೇಲೆ ಆ ಒಂದು ಹ್ಯಾಂಡ್ ಶೇಕ್ ಮಾಡುವಂಥ ಸೀನ್ ಏನಿತ್ತು. ಸೊ ಹ್ಯಾಂಡ್ ಶೇಕ್ ಮಾಡುವಂಥ ಟೈಮಲ್ಲಿ ಇಲ್ಲಿ ಸಂಜೀವ್ ಅವರು ಸ್ಮೈಲ್ ಕೊಟ್ಕೊಂಡು ನಕ್ಕೊಂಡು ಈ ಅಂತ ಅಲ್ಲಿ ಬಿಟ್ಕೊಂಡು ಮಾತಾಡೋದಕ್ಕೆ ಅಂತ ಬರ್ತಾ ಇರ್ತಾರೆ. ಸ್ವಲ್ಪ ನಿಂತ್ಕೊಂಡು ಮಾತಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. KL ರಾಹುಲ್ ನಿಂತ್ಕೊಂಡು ಸ್ವಲ್ಪ ಮಾತಾಡ್ತಾರೆ ಇವ್ರ ಕೈಲಿ ಅಂತ. ಬಟ್ KL ರಾಹುಲ್ ಹ್ಯಾಂಡ್ ಶೇಕ್ ಜಸ್ಟ್ ಹಿಂಗೆ ಕೊಟ್ಬಿಟ್ಟು ಒಂದು ಸೆಕೆಂಡು ಇಲ್ಲ ಪಟ್ಟನಾಗಿ ಈ ಕಡೆ ಬಂದ್ಬಿಡ್ತಾರೆ. ಸೊ ಇದನ್ನ ನೋಡಿದಂಥ ಸಂಜೀವ್ ಅವ್ರಿಗೆ ಮುಖಕ್ಕೆ ಹಂಗೆ ಮಂಗಳಾರತಿ ಮಾಡ್ದಂಗಿದೆ, ಮುಖಕ್ಕೆ ಏನೋ ಒಂಥರ ಬಟ್ಟೆಗೆ ಎಗಡ ಸುತ್ಕೊಂಡು ಹೊಡಿತಾರಲ್ಲ ಹಂಗಿತ್ತು ಪಾಪ ಸಂಜೀವ್ ಅವರ ಎಕ್ಸ್ಪ್ರೆಷನ್ ನೋಡ್ತು ಅಂತಂದರೆ. ಯಾಕಂದರೆ ಅವರೇ ಹೇಳಿದ್ರಲ್ಲ, ನಮಗೆ ಸೋಲ್ಸೋವಂಥ ಪ್ಲೇಯರ್ಗಳೆಲ್ಲ ಬೇಡ, ನಮಗೆ ಗೆಲ್ಸೋವಂಥ ಪ್ಲೇಯರ್ಗಳು ಮಾತ್ರ ಬೇಕು, ಮ್ಯಾಚ್ನ ಗೆಲ್ಸೋವಂಥ ಪ್ಲೇಯರ್ ಇರಬೇಕು ಅಂತ ಗೆಲ್ಸ್ತಾ ಇದ್ರು ನೋಡಿ ಇವಾಗ KL ರಾಹುಲ್. ಕಮ್ಮಿ ಅಂದರೆ 3-4 ಮ್ಯಾಚ್ ಗೆಲ್ಸಿದ್ದಾರೆ ಇವರು. ಅವ್ರು ಬಂದಾಗಿದೆ ಕಮ್ಮಿ ಅಂದರೆ 3 ಮ್ಯಾಚ್ ಅಂತೂ ಗೆಲ್ಸಿದ್ದಾರೆ. RCB CSK ಮತ್ತು ಲಾಸ್ಟ್ ಮ್ಯಾಚು 3 ಮ್ಯಾಚ್ ಅಂತೂ ಪಕ್ಕಾ ಗೆಲ್ಸಿದ್ದಾರೆ. ಸೊ ಇವರಿಗೆ ಗೆಲ್ಸೋವಂಥ ಪ್ಲೇಯರ್ ಬೇಡವಲ್ಲ, ಅಲ್ಲ ಸೋಲ್ಸೋವಂಥ ಪ್ಲೇಯರ್ ಬೇಡವಲ್ಲ, ಗೆಲ್ಸೋವಂಥ ಪ್ಲೇಯರ್ ಬೇಕಲ್ಲ. ಇವಾಗ ಇಟ್ಕೊಂಡಿದ್ರಲ್ವಾ ಗುರು, ಏನೋ ಬಿಡಿ ಹೋಗ್ಲಿ ಪಾಪ. ಲಕ್ನೋ ಸೂಪರ್ ಜೈಂಟ್ಸ್ ಕೂಡ ಕಂಫರ್ಟಬಲ್ ಆಗಿರೋ ಕಾಣಿಸ್ತಾರೆ, ಅಂತ ಅದ್ಭುತವಾಗಿ ಏನು ಕಾಣಿಸ್ತಿಲ್ಲ ಈ ಟೂರ್ನಮೆಂಟಲ್ಲಿ. ಅಪ್ಡೇಟ್ ನಂಬರ್ 4, ಶ್ರೇಯಸ್ ಅಯ್ಯರ್ ಬಗ್ಗೆ ರವಿ ಶಾಸ್ತ್ರಿ ಅವರು ಮಾತಾಡಿದ್ರೆ. ಲಾಸ್ಟ್ ಒಂದು 18 ತಿಂಗಳಿಂದ ಆಲ್ಮೋಸ್ಟ್ ಒಂದು 2 ವರ್ಷದಿಂದ ಶ್ರೇಯಸ್ ಅಯ್ಯರ್ ಅವರು ಯಾವ ಥರ ಒಂದು ಕಾಂಟ್ರಿಬ್ಯೂಷನ್ ಟೀಮ್ ಇಂಡಿಯಾಗೆ ಕೊಡ್ತಾ ಇದ್ದಾರೆ, IPL ಬಿಟ್ಟಾಕಿ ಟೀಮ್ ಇಂಡಿಯಾಗೆ ಕೊಡ್ತಾ ಇದ್ದಾರೆ. ಇದು ಸಿಕ್ಕಾಪಟ್ಟೆ ಕ್ರೂಷಲ್ ಆಗಿದೆ. ಕ್ರೂಷಲ್ ಹಂತದಲ್ಲಿ ಇವ್ರು ಬಂದ್ಬಿಟ್ಟು ಆ ಥರ ಒಂದು ಕಾಂಟ್ರಿಬ್ಯೂಷನ್ ಆಗಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಇವರು ಆಲ್ 3 ಫಾರ್ಮೆಟ್ಸ್ನ ಆಡುವಂಥ ಪ್ಲೇಯರು. ಕರೆಂಟ್ಲಿ ಇವಾಗ T20 ಫಾರ್ಮೆಟು, ODI ಫಾರ್ಮೆಟಲ್ಲಿ ಸಖತ್ ಹೆಸರನ್ನು ಮಾಡಿದ್ದಾರೆ. ಎಸ್ಪೆಷಲಿ ಆ ODI ಫಾರ್ಮೆಟಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದಾರೆ. ಬಟ್ ಟೆಸ್ಟ್ ಫಾರ್ಮೆಟ್ ಅನ್ನೋದೇನಿದೆ, ರೆಡ್ ಬಾಲ್ ಫಾರ್ಮೆಟು, ಇದರಲ್ಲಿ ಇನ್ನೂ ಅವ್ರು ಗಳಿಸ್ಕೊಬೇಕಾಗಿದೆ. ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಸೊ ಆಲ್ 3 ಫಾರ್ಮೆಟ್ಸ್ನ ಆಡುವಂಥ ಎಲ್ಲ ಎಲಿಜಿಬಿಲಿಟಿ ಆಗಿರಲಿ, ಜೊತೆಗೆ ಎಲ್ಲ ಒಂದು ಕ್ರೈಟೀರಿಯಾ ಆಗಿರಲಿ, ಅವ್ರು ಫುಲ್ಫಿಲ್ ಮಾಡೋ ಥರನೇ ಕಾಣಿಸ್ತಾ ಇದೆ. ಒಂದು ಸ್ವಲ್ಪ ಎಫರ್ಟ್ ಆಗ್ತು ಅಂದರೆ ಶಾರ್ಟ್ ಆಗಿ ಆಲ್ 3 ಫಾರ್ಮೆಟ್ಸಲ್ಲಿ ಆಡುವಂಥ ಪ್ಲೇಯರ್ ಆಗ್ತಾರೆ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 5, ನಿನ್ನೆ ನಮ್ಮ KL ರಾಹುಲ್ ಅವರು 5,000 ರನ್ನ IPL ಹಿಸ್ಟ್ರಿನಲ್ಲಿ ಗಳಿಸ್ಕೊಂಡ್ರು. ಸೊ ಈ 5,000 ರನ್ ಇದೆ, ಇದು ಫಾಸ್ಟೆಸ್ಟು ಇನ್ನಿಂಗ್ಸ್ ವೈಸ್ ಆಗುತ್ತೆ. ಸೊ 1,000, 2,000, 3,000, 4,000, 5,000 ನೋಡ್ತಿರ್ಬೋದು ಯಾರ್ಯಾರು ಫಾಸ್ಟೆಸ್ಟಾಗಿ ಓಡಿರಂತ. KL ರಾಹುಲ್ ಅವರ ಹೆಸರಲ್ಲಿ 2 ಇದೆ. ಇನ್ಫ್ಯಾಕ್ಟು 4,000 ರನ್ಸ್ ಇದೆ, 5,000 ರನ್ಸ್ ಕೂಡ ಇದೆ. 130 ಇನ್ನಿಂಗ್ಸಲ್ಲಿ IPL ಹಿಸ್ಟ್ರಿನೇ ಫಾಸ್ಟೆಸ್ಟ್ ಪ್ಲೇಯರ್ ಆಗ್ತಾರೆ 5,000 ರನ್ಸ್ಗಳನ್ನ ಗಳಿಸ್ಕೊಳ್ಳೋದಕ್ಕೆ. ಇನ್ನೇನು 6,000 ರನ್ ಡೇವಿಡ್ ವಾರ್ನರು, 7,000 ರನ್ನು ವಿರಾಟ್ ಕೊಹ್ಲಿ, ಆಬ್ವಿಯಸ್ಲಿ 8,000 ರನ್ನು ವಿರಾಟ್ ಕೊಹ್ಲಿ, 9,000 ರನ್ನು ವಿರಾಟ್ ಕೊಹ್ಲಿ, 10,000 ರನ್ನು ವಿರಾಟ್ ಕೊಹ್ಲಿನೇ ಇರುತ್ತೆ. ಯಾಕಂದರೆ ಅಲ್ಲಿವರೆಗೂ ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತಲ್ಲ, ಯಾರ ಕೈಲೂ ಆಗೋದಿಲ್ಲ ಅಂತಲ್ಲ, ಬಟ್ ಆದರೂ ಆಗೋದಿಲ್ಲ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ನೀವು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಹಾಕೊಳ್ಳಿ ಗಾಯ್ಸ್. ಬಾಯ್.